2025-26ರಲ್ಲಿ SSLC ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ತಮಗೆ ಪರೀಕ್ಷಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವರ್ಷ SSLC ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳೇ, ಈ ಕೆಲ ಮಾಹಿತಿಗಳನ್ನು ಗಮನಿಸಿ ವಿನಾಕಾರಣ ಪರೀಕ್ಷೆಗಳ ಬಗ್ಗೆ ಭಯಪಡಬೇಡಿ. ಪರೀಕ್ಷೆಯಲ್ಲಿ ನೀವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಗಮನಿಸಬೇಕಾಗತ್ತೆ. ನೀವು ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಹಾಲ್ ಟಿಕೆಟ್ನ ಮರೆಯದೆ ತೆಗೆದುಕೊಂಡು ಹೋಗಿ. ಆನಂತರ ನಿಮ್ಮ ನಂಬರ್ನ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಆನಂತರ ಆನ್ಸರ್ ಬುಕ್ಲೆಟ್ನಲ್ಲಿ ನಿಮ್ಮ 11 ಸಂಖ್ಯೆಯ ಆ ಒಂದು ನಂಬರ್ನ ಬರೆಯುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪಾದರೆ ಅದನ್ನು ರೂಮ್ ಇನ್ವಿಜಿಲೇಟರ್ಗೆ ತಿಳಿಸಿ. ಅವರು ಅದನ್ನು ಸರಿಯಾಗಿ ಬರೆದು ಎಕ್ಸಾಮಿನೇಷನ್ ಚೀಫ್ ಏನಿರ್ತಾರೆ ಅವ್ರ ಕಡೆಯಿಂದ ಸೈನನ್ನು ಅವರು ಮಾಡಿಸ್ತಾರೆ. ಆಮೇಲೆ ಹಾಲ್ ಟಿಕೆಟ್ನಲ್ಲಿ ಸಹಿ ತಗೊಳ್ಳೋದನ್ನು ಮರಿಬಾರ್ದು. ಹಾಗೆಯೇ ನಿಮ್ಮ ಆನ್ಸರ್ ಬುಕ್ಲೆಟ್ನಲ್ಲಿ ರೂಮ್ ಇನ್ವಿಜಿಲೇಟರ್ ಅಂದರೆ ರೂಮ್ ಸೂಪರ್ವೈಸರ್ ಏನಿರ್ತಾರೆ ಅವ್ರ ಕಡೆಯಿಂದ ಸಹಿ ತೆಗೆದುಕೊಳ್ಳೋದನ್ನು ನೀವು ಮರಿಬಾರ್ದು. ಹಾಗೆಯೇ ನಿಮ್ಮ ಹಲವಾರು ಸಹಿಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ನಾಮಿನಲ್ ರೋಲ್ ಅಂತ ಇರುತ್ತೆ, ಅಲ್ಲಿ 2-3 ಸಹಿಗಳನ್ನು ತೆಗೆದುಕೊಳ್ತಾರೆ. ಅವುಗಳನ್ನು ನೆನಪಾರದೆ ನೀವು ಸಹಿಯನ್ನು ಮಾಡಬೇಕಾಗತ್ತೆ. ಇನ್ನು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಫಸ್ಟ್ ಪೇಜ್ ಬಹಳಷ್ಟು ನೀಟಾಗಿರಬೇಕು. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಯಾವ ಆನ್ಸರ್ ನಿಮಗೆ ಸರಿಯಾಗಿ ಬರುತ್ತೆ ಅದನ್ನು ಸರಿಯಾಗಿ ಬರೀರಿ. ನೀಟ್ನೆಸ್ಸನ್ನು ಕಾಪಾಡಿಕೊಳ್ಳಿ. ಇನ್ನು ಪರೀಕ್ಷೆಯಲ್ಲಿ CCTV ಕಣ್ಗಾವಲು ಇರೋದರಿಂದ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಪರೀಕ್ಷೆಯಲ್ಲಿ ನಕಲು ಮಾಡೋದಕ್ಕೆ ಯಾರಾದರೂ ಚೀಟಿನ ತಂದಿರಬಹುದು. ಅದು ಯಾವುದೋ ಸಂದರ್ಭದಲ್ಲಿ ಆ ಒಂದು ಚೀಟಿ ಅದನ್ನು ನಿಮ್ಮ ಮೇಲೆ ಎಸೆದರೆ ಅದು CCTVಯಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಹೀಗಾಗಿ ಆ ಒಂದು ಚೀಟಿನ ನಿಮ್ಮ ರೂಮ್ ಸೂಪರ್ವೈಸರ್ಗೆ ಕೊಡೋದನ್ನು ಮರಿಬೇಡಿ. ಹೀಗೆ ಮಾಡೋದ್ರಿಂದ ನೀವು ಯಾವುದೇ ಭಯವಿಲ್ಲದೆ ನೀವು ಪರೀಕ್ಷೆಯನ್ನು ಬರೀಬಹುದು. ಮಾರ್ಚ್ 18ರಿಂದ ಪರೀಕ್ಷೆಗಳು ಆರಂಭವಾಗಲಿದ್ದು 9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆನ ಬರೀಲಿದ್ದಾರೆ. ಆನಂತರ 2020ರಿಂದ ಇಲ್ಲಿವರೆಗೂ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡ್ತಾಯಿದ್ರು. ಈ ಬಾರಿ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಇದನ್ನು ಬೋರ್ಡನ್ನು ಕೂಡ ಸ್ಪಷ್ಟನೆಪಡಿಸಿದೆ. ಆನಂತರ ಶಿಕ್ಷಣ ಸಚಿವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಬಿದ್ದು ನೀವು ಪಾಸ್ ಆಗುವಂಥ ಚಾನ್ಸ್ಗಳು ಇರೋದಿಲ್ಲ. ಇನ್ನು ನೀವು SSLCಯಲ್ಲಿ ಟಾಪರ್ ಆಗಬೇಕಂದ್ರೆ ಅಥವಾ ಜಾಸ್ತಿ ಅಂಕಗಳನ್ನು ಗಳಿಸಬೇಕು ಅಂತಂದರೆ ಇಲಾಖೆ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಪ್ರಿಪ್ರೇಟರಿ ಪರೀಕ್ಷೆಗಳನ್ನು ಸರಿಯಾಗಿ ಬಿಡಿಸಿ, ಹಾಗೆ ಅವ್ರು ಕೊಟ್ಟಿರ್ತಕ್ಕಂಥ LBA ಕ್ವಶನ್ಗಳನ್ನು ಸರಿಯಾಗಿ ಸಾಲ್ವ್ ಮಾಡಿ. ನೀವು ಜಾಸ್ತಿ ಅಂಕಗಳನ್ನು ಗಳಿಸಬೇಕಾದ್ರೆ ನೀವು ಕನಿಷ್ಠ 6-7 ತಾಸುಗಳನ್ನು ಓದಲೇಬೇಕು. ಹಾಗೆ ಹಳೆಯ 5 ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಲ್ಲಿ ಇರ್ತಕ್ಕಂಥ ಒಂದು ಸೀಕ್ರೆಟ್. ಇನ್ನು ಓದಿದ್ದನ್ನು ನೆನಪಿಟ್ಕೊಳ್ಬೇಕು ಅಂತಂದರೆ ಯಾವುದೇ ಒಂದು ಲೆಸನ್ ಓದಿದ ನಂತರ ಒಂದು ಆನ್ಸರ್ಗೆ ಸಂಬಂಧಪಟ್ಟ ಹಾಗೆ 1-2 ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಆ 2-3 ಪಾಯಿಂಟ್ಸ್ಗಳನ್ನು ನೋಡಿದರೆ ಸಾಕು, ಇಡೀ ಆನ್ಸರ್ ನಿಮಗೆ ನೆನಪಾಗಬೇಕು. ಆ ರೀತಿ ಕೀ ಪಾಯಿಂಟ್ಸ್ಗಳನ್ನು ಬರೀರಿ. ಹಾಗೆ ಇನ್ನು ಸೈನ್ಸ್ ಎಕ್ಸಾಮ್ನಲ್ಲಿ ಹ್ಯೂಮನ್ ಹಾರ್ಟ್, ಐ ಅಂದರೆ ಕಣ್ಣು, ಎಲೆಕ್ಟ್ರಿಕ್ ಮೋಟಾರ್ ಇಂಥವುಗಳನ್ನು ದಿನಾಲೂ ಪ್ರಾಕ್ಟೀಸ್ ಮಾಡಿ. ಈ ಬಾರಿ SSLC ಪಾಸಾಗೋದಂತೂ ತುಂಬ ಈಸಿ ಇದೆ. ಆದರೆ ಹೆಚ್ಚು ಅಂಕ ಗಳಿಸೋದಕ್ಕೆ ನೀವು ಎಲ್ಲ ಪಾಠಗಳನ್ನು ಓದೋ ಬದಲು, ಇಡೀ ಪುಸ್ತಕಗಳನ್ನು ಓದೋ ಬದಲು ನೀವು ಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ನಲ್ಲಿ ಯಾವ ರೀತಿ ವೇಟೇಜ್ ಇದೆ, ಯಾವುದರಲ್ಲಿ 2 ಅಂಕ, ಯಾವುದರಲ್ಲಿ 3 ಅಂಕಗಳಿವೆ ಅನ್ನೋದನ್ನು ಗಮನಿಸಿ ಅದಕ್ಕೆ ತಕ್ಕ ಹಾಗೆ ಓದೋದ್ರಿಂದ ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಇನ್ನು ಮ್ಯಾಥ್ಸ್ನಲ್ಲಿ ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿ, ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ರಚನೆ, ಕನ್ಸ್ಟ್ರಕ್ಷನ್ಸ್, ಹೀಗೆ ಈ ಪಾಠಗಳ ಮೇಲೆ 4 ಅಥವಾ 5 ಅಂಕಗಳ ಪ್ರಶ್ನೆಗಳು ಬಂದೇ ಬರ್ತವೆ. ಇವುಗಳ ಮೇಲೆ ಹೆಚ್ಚು ಗಮನ ಹರಿಸಿ. ನಂತರ ಇನ್ನು ಸೈನ್ಸ್ನಲ್ಲಿ ನಮ್ಮ ಪರಿಸರ, ವಿದ್ಯುತ್ ಶಕ್ತಿ, ಆನಂತರ ಆನುವಂಶಿಕತೆ ಪಾಠಗಳನ್ನು ಚೆನ್ನಾಗಿ ಓದಿ ಎಲ್ಲ ಚಿತ್ರಗಳನ್ನು ಸರಿಯಾಗಿ ಬಿಡಿಸ್ರಿ. ಮುಖ್ಯವಾಗಿ ನಿಮ್ಮ ಶಿಕ್ಷಕರು ಹೇಳ್ತಕ್ಕಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಇನ್ನು ಸೋಷಿಯಲ್ ಸೈನ್ಸ್ನಲ್ಲಿ ಭೂಗೋಳ, ಸ್ವಾತಂತ್ರ್ಯ ಹೋರಾಟ, ಅರ್ಥಶಾಸ್ತ್ರ ಭಾಗದಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ. ನಕ್ಷೆ ಬಿಡಿಸೋದನ್ನು ಕಲೀರಿ. ಹಾಗೇನು ಭಾಷೆ ವಿಷಯಗಳಲ್ಲಿ ಲೆಟರ್ ರೈಟಿಂಗ್ ಇರ್ಬೋದು, ಆಮೇಲೆ ಪ್ರಬಂಧ ಬರಹಗಳಿರ್ಬೋದು, ಆನಂತರ ಪ್ಯಾರಾಗ್ರಾಫ್ ಕ್ವಶನ್ಸ್ಗಳಿರ್ಬೋದು. ಇವುಗಳು ಡೆಫಿನೆಟ್ ಆಗಿರೋದ್ರಿಂದ ಇವುಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಪದ್ಯಗಳನ್ನು ಪೂರ್ಣಗೊಳಿಸಿರಿ, ಅಂದರೆ ಕಂಠಪಾಠ ಪದ್ಯಗಳನ್ನು ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಳಿ. ಆನಂತರ ದಿನಾಲೂ ಬರೆದು ಪ್ರಾಕ್ಟೀಸ್ ಮಾಡಿ. ಇನ್ನು ಪರೀಕ್ಷಾ ಕೇಂದ್ರಗಳಿಗೆ ಡಿಜಿಟಲ್ ವಾಚ್, ಕ್ಯಾಲ್ಕುಲೇಟರ್, ಮೊಬೈಲ್ ಇವುಗಳನ್ನು ಒಯ್ಯುವಂತಿಲ್ಲ.
ಆನಂತರ ಪರೀಕ್ಷೆಗೆ ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಬೇಗನೆ ಹೋಗಿ, ಲೇಟಾಗಿ ಹೋಗಿ ನೀವು ಸುಮ್ಮನೆ ಗಾಬರಿಯಾಗಿ ಪರೀಕ್ಷೆಗೆ ತೊಂದರೆಯನ್ನು ಮಾಡ್ಕೋಬೇಡಿ. ಇನ್ನು ಉಳಿದಿದ್ದನ್ನೆಲ್ಲವನ್ನು ನೆನಪಿಟ್ಕೊಳ್ಬೇಕು ಅಂತಂದರೆ ಅದನ್ನು ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ಆನಂತರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ, ಆನಂತರ ಗ್ರೂಪ್ ಸ್ಟಡಿ ಮಾಡಿ. ಈ ರೀತಿ ಡಿಸ್ಕಸ್ ಮಾಡಿರೋದು ಬಹಳ ದಿನ ನೆನಪುಳಿಯುತ್ತದೆ. ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಟೀಚ್ ಮಾಡಿ. 10 ಟೈಮ್ಸ್ ರೀಡಿಂಗ್, 2 ಟೈಮ್ಸ್ ರೈಟಿಂಗ್ ಮತ್ತು 1 ಟೈಮ್ ಟೀಚಿಂಗ್ ಇದು ಈಕ್ವಲ್ ಅಂತೆ. ಆದ್ದರಿಂದ ಒಂದು ಸಾರಿ ನೀವು ಅವ್ರಿಗೆ ಯಾವುದೋ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟನ್ನ ತಿಳಿಸ್ಕೊಟ್ರೆ ನಿಮಗದು ಲೈಫ್ ಲಾಂಗ್ ಏನಾಗುತ್ತೆ ಅಂತಂದರೆ ನೆನಪುಳಿತದೆ. ಇನ್ನು ಪೇರೆಂಟ್ಸ್ಗೆ ಹೇಳೋದೇನು ಅಂತಂದರೆ, ಮಕ್ಕಳಿಗೆ ಅತಿಯಾಗಿರತಕ್ಕಂಥ ಒತ್ತಡವನ್ನು ಹಾಕಬೇಡಿ. ಅವ್ರಿಗೆ ಹೆಲ್ದಿ ಫುಡ್ಸ್ಗಳನ್ನು ಕೊಡಿ. ಆನಂತರ ಸರಿಯಾಗಿ ನಿದ್ದೆ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಕಡೆ ಗಮನ ಕೊಡಿ. ಪರೀಕ್ಷಾ ಸಮಯದಲ್ಲಿ ಅವರು ಕಾಯಿಲೆ ಬೀಳದೇ ಇರಲಿ. ಆನಂತರ ಅವರಿಗೆ ಪರೀಕ್ಷೆ ಬಗ್ಗೆ ಒಂದು ಧೈರ್ಯವನ್ನು ತುಂಬಿ. ಸರಿಯಾಗಿ ಗ್ರಿಪ್ ಇರತಕ್ಕಂಥ ಪೆನ್ಗಳನ್ನು ಖರೀದಿಸಿ, ಆನಂತರ ಅವುಗಳನ್ನು ಒಂದು ಅರ್ಧ ಪೇಜ್ ಮೊದಲೇ ಬರೆದು ಪರೀಕ್ಷೆಗೆ ತೆಗೆದುಕೊಂಡು ಹೋಗಿ. ಪೆನ್ಗಳನ್ನು ಖರೀದಿ ಮಾಡಿ ಡೈರೆಕ್ಟಾಗಿ ಪರೀಕ್ಷೆಗೆ ಅವುಗಳನ್ನು ತೆಗೆದುಕೊಂಡು ಹೋಗೋದು ತಪ್ಪು. ಒಂದು ವೇಳೆ ಪೆನ್ಗಳನ್ನು ಬದಲಾವಣೆ ಮಾಡಬೇಕಾದಲ್ಲಿ, ಇಂಕ್ ಚೇಂಜ್ ಆಗೋದಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ರೂಮ್ ಇನ್ವಿಜಿಲೇಟರ್ಗೆ ತಿಳಿಸಿ ಅಲ್ಲಿ ಸೈನ್ಗಳನ್ನು ತೆಗೆದುಕೊಂಡು ಆನಂತರ ಪರೀಕ್ಷೆಯನ್ನು ಮುಂದುವರಿಸಿ.